ಬೇಸಿಕ್ ಕಲ್ಟಿವೇಟರ್ ಅಂದ್ರೆ 42 HP ಇಂದ ಸ್ಟಾರ್ಟ್ ಆಗುತ್ತೆ ಕಲ್ಟಿವೇಟರ್ಸ್. 9 lakhs ಕಲ್ಟಿವೇಟರ್ ಬರುತ್ತೆ. ಹಿಂಗೆ ಮಾರ್ಕೆಟ್ ಅಲ್ಲಿ ಇದೇ ಕಲ್ಟಿವೇಟರ್ ನ 50,000 ರೂಪಾಯಿಗೆಲ್ಲ ಮಾರ್ತಿದ್ದಾರೆ ಸರ್. ಸರ್ ನನ್ನ ಕಡೆ ಬಂದ್ಬಿಟ್ಟು ಇದೇ 42 HP ಕಲ್ಟಿವೇಟರ್ 9 lakhs ಕಲ್ಟಿವೇಟರ್ಸ್ ಏನಿದೆಯಲ್ಲ 38,000 ರೂಪಾಯಿಗೆ ನಾನು ಕೊಡ್ತೀನಿ. ಇಲ್ಲ ಅಂದ್ರೆ ನಾವು ಯಾರು ಇರಕ್ ಸಾಧ್ಯ ಇಲ್ಲ. ರೈತರಿಗೆ ಎಷ್ಟಾಗುತ್ತೆ ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿನಲ್ಲಿ ಹೊಸ ಉಪಕರಣಗಳನ್ನ ನಾವು ಅವ್ರಿಗೆ ಕಸ್ಟಮರ್ಗೆ ಬಿಡುಗಡೆ ಮಾಡ್ತಾ ಇದೀವಿ. ಆಕ್ಚುಲಿ ಅಡ್ಜಸ್ಟಬಲ್ ಕಲ್ಟಿವೇಟರ್ 20 ಅಂತ ಹೇಳ್ತಾರೆ ಸರ್ ಇದು. ಓಕೆನಾ, ಇದ್ರಲ್ಲಿ ನೀವು ಅಡ್ಜಸ್ಟಬಲ್ ಕಲ್ಟಿವೇಟರ್ ಕೂಡ ಮಾಡ್ಕೋಬಹುದು. ಟೋಟಲ್ 5 lakhs ಬರುತ್ತೆ. ನೆಕ್ಸ್ಟ್ ನೀವು ಇದರಲ್ಲಿ ಕಲ್ಟಿವೇಟರ್ ಕೂಡ ಹಾಕೋಬಹುದು. ಹಾಗೆ ಸಾಲ್ ಬಿಡ್ಲಿಕ್ಕೆ ರೆಂಟಿ ಕೂಡ ಫಿಕ್ಸ್ ಮಾಡ್ಕೋಬಹುದು. ಸ್ಟಬ್ಲರ್ ಶೇವರ್ ಅಂತ ಹೇಳ್ತಾರೆ ಇದನ್ನ. ಸರ್ ಇದು ಬಂದ್ಬಿಟ್ಟು ಆಕ್ಚುಲಿ ಈಗ ಮೊದಲಿಂದ ಏನ್ ಮಾಡ್ತಾರೆ, ಕಪ್ ಕಟಾವ್ ಆದ ತಕ್ಷಣ ಮತ್ತೆ ಒಂದು 10 ಜನ ಆಳ್ ಬಿಟ್ಬಿಟ್ಟು ಅದನ್ನ ಕೋರಿ ಕಡಿಸ್ತಾರೆ ಸರ್. ಕಡಿಬೇಕಾದ್ರೆ ಹೈಟ್ ಕಟ್ ಮಾಡಿರ್ತಾರೆ ಸ್ವಲ್ಪ, ಅದನ್ನ ಮತ್ತೆ ಆಳ್ಬಿಟ್ಟು ಕಡಿಸ್ತಾರೆ. ಆಳ್ಬಿಟ್ಟು ಕಡಿಸೋ ಅವಶ್ಯಕತೆ ಏನಿದೆ ಸರ್ ಇದರಲ್ಲಿ? ಈ ಸ್ಟಬ್ಲರ್ ಇಂದ ಆಳ್ಬಿಡೋ ಅವಶ್ಯಕತೆ ಇಲ್ಲ. ಪೂರ್ತಿ ನೆಲ ಸಮೇತ ಕಟ್ ಮಾಡುತ್ತೆ. ಮತ್ತೆ ಸೈಡ್ ಕೂಡ ನಿಮಗೆ ಮಣ್ಣು ಏರ್ಸುತ್ತೆ ಸರ್. ಇದು ರಿವರ್ಸ್ ಫಾರ್ವರ್ಡ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಒಂದ್ ಸೈಡ್ ಜೋಡಿಸೋದ್ರಿಂದ ರೂಟೌಟರ್ ನಾರ್ಮಲ್ ರೂಟೌಟರ್ ಆಗುತ್ತೆ. ಈ ರೀತಿನೂ ಫಿಟ್ಟಿಂಗ್ ಮಾಡಬಹುದು. ಈ ಸೈಡ್ ಕೂಡ ಫಿಟ್ಟಿಂಗ್ ಮಾಡ್ಕೋಬಹುದು. ಈ ಕಡೆ ಮಾಡ್ಕೋಬಹುದು, ಈ ಕಡೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮಣ್ಣನ್ನ ರೋಟೌಟ್ ಹೊಡ್ಕೊಂಡು ಸೈಡ್ ಸರಿಸುತ್ತೆ. ಇದೇ ರಿವರ್ಸ್ ಹಾಕೊಂಡಾಗ ಬೋದ್ ಮಾಡುತ್ತೆ. ಎರಡು ಕೆಲಸ ಮಾಡುತ್ತೆ. ಈ ಮಾಡೆಲ್ ಬಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಹತ್ರ 55,000 ಸ್ಟಾರ್ಟ್ ಆಗಿದೆ ಸರ್. 55,000 ಸ್ಟಾರ್ಟ್ ಆಗ್ತಿದೆ. ಹಾಯ್ ಸರ್, ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿ ಸರ್, ತಾವಿದ್ದೀರಾ? ನಾ ಸೂಪರ್ ಆಗಿದ್ದೀನಿ ಸರ್. ಈಗ ನಿಮ್ಮ ಶ್ರೀರಾಮ್ ಅಗ್ರೋಟೆಕ್ ಬಂದಿದ್ದೀನಿ ನಾನು. ಸೊ ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್. ಎಲ್ಲ ಸಮಸ್ತ ನನ್ನ ಕರ್ನಾಟಕ ರೈತ ಬಂದರು ನನ್ನ ನಮನಗಳು. ಆಕ್ಚುಲಿ ರೈತರಿಲ್ಲೇ ಇದ್ರೆ ನಾವ್ ಯಾರು ಇರೋಲ್ಲ. ಈಗ ಆಕ್ಚುಲಿ ಒಂದು ಮುಂಗಾರು ಸೀಸನ್ ಸ್ಟಾರ್ಟ್ ಆಗ್ತಾ ಬಂತು, ಅಥವಾ ಈಗ ಭೂಮಿನ ಹದಗೊಳಿಸಕ್ಕೆ ಕೆಲವು ಇಂಪ್ಲಿಮೆಂಟ್ಸ್ ಗಳು ಬೇಕಾಗ್ತವೆ ರೈತರಿಗೆ ಸಂಬಂಧಿಸಿದಂತದ್ದು. ಆಕ್ಚುಲಿ ರೈತರಿಲ್ಲ ಅಂದ್ರೆ ನಾವ್ ಯಾರು ಇರಕ್ ಸಾಧ್ಯ ಇಲ್ಲ. ರೈತರಿಗೆ ಎಷ್ಟಾಗುತ್ತೆ ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿನಲ್ಲಿ ಹೊಸ ಉಪಕರಣಗಳನ್ನ ನಾವು ಅವ್ರಿಗೆ ಕಸ್ಟಮರ್ಗೆ ಬಿಡುಗಡೆ ಮಾಡ್ತಾ ಇದೀವಿ. ಈ ಸದ್ಯಕ್ಕೆ ಬಂದ್ಬಿಟ್ಟು ಶ್ರೀರಾಮ್ ಅಗ್ರೋಟೆಕ್ ಕಂಪನಿಗಳಲ್ಲಿ ಈಗ ನಮ್ಮ ಕಂಪನಿಯಲ್ಲಿ ಸದ್ಯಕ್ಕೆ ನಾವು ಕಲ್ಟಿವೇಟರ್ ಕಸ್ಟಮರ್ಗೆ ಬಿಡುಗಡೆ ಮಾಡ್ತಾ ಇದೀವಿ. ಇದು ಬೇಸಿಕ್ ಕಲ್ಟಿವೇಟರ್ ಅಂದ್ರೆ 42 HP ಇಂದ ಸ್ಟಾರ್ಟ್ ಆಗುತ್ತೆ ಕಲ್ಟಿವೇಟರ್ಸ್. ಈಗ ಸದ್ಯಕ್ಕೆ ಬೇಸಿಕ್ ಅಂತಾನೆ ಹೇಳ್ತೀನಿ. ಇದು 9 lakhs ಕಲ್ಟಿವೇಟರ್ ಬರುತ್ತೆ. ಈಗ ಆಲ್ಮೋಸ್ಟ್ ನಮ್ ಬೇಸಿಗೆ ಈಗ ನಮ್ ಬಯಲು ಸೀಮೆಗ ಅಂತ ಹೇಳ್ತೀನಿ, ಉತ್ತರ ಕರ್ನಾಟಕ ಭಾಗನ ಅಂತ ಹೇಳ್ತೀನಿ ಸರ್. ಈಗ ನೇಗ್ಲು ಹೊಡೆದಿರ್ತಾರೆ, ಈಗ ಹೆಂಡಿ ಇದ್ದಿರುತ್ತೆ, ನಾಳೆ ಹೊಲ ಏರುಪೇರಾಗಿರುತ್ತೆ. ಅದ್ರಲ್ಲಿ ಹೊಡೆಯೋದ್ರಿಂದ ಭೂಮಿ ಕೂಡ ಹದ ಬರುತ್ತೆ, ಕಸ ಎಲ್ಲ ಹೋಗುತ್ತೆ, ಹಾಗೆ ಕೂಡ ಭೂಮಿ ಹದ ಬರುತ್ತೆ, ಪೂರ್ತಿ ಲೆವೆಲ್ ಆಗುತ್ತೆ, ಬರುತ್ತೆ ಸರ್. ಅದಕ್ಕೆ ಅಂತ ನೀವು ಯೂಸ್ ಮಾಡ್ತಾರೆ. ನಮ್ಮ ಬಯಲು ಸೀಮೆಗಳಲ್ಲಿ ಇದು ಮುಖ್ಯ, ತುಂಬಾ ಪ್ರಾಮುಖ್ಯ ಇದು ಕಲ್ಟಿವೇಟರ್. ಸರ್ ಇದು ಯಾವ ಮಾಡಲ್ ಟ್ರ್ಯಾಕ್ಟರ್ ಬರುತ್ತೆ ಸರ್? ಆಲ್ಮೋಸ್ಟ್ ಬಿಗ್ ಟ್ರ್ಯಾಕ್ಟರ್ ಆಗಲಿ ಚಿಕ್ಕ ಟ್ರ್ಯಾಕ್ಟರ್ ಆಗಲಿ ಎಲ್ಲ ಕಡೆ ಬರುತ್ತೆ. ಈಗ ಆಲ್ಮೋಸ್ಟ್ ಈ ಸದ್ಯಕ್ಕೆ ಇದಿರೋದು 42 HP ಟ್ರ್ಯಾಕ್ಟರ್ ಇದು. 42 ಟ್ರ್ಯಾಕ್ಟರ್ ಗೆ HP ಟ್ರ್ಯಾಕ್ಟರ್ ಗೆ ಪರ್ಫೆಕ್ಟ್ ಸೂಟಬಲ್ ಇದೆ. 50-55 HP ಟ್ರ್ಯಾಕ್ಟರ್ ಕೂಡ ಅವೈಲೇಬಲ್ ಇದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಎಲ್ಲ ಮಾಡಲ್ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ ಕಸ್ಟಮರ್ ಹತ್ರ ಸರ್ ನೋಡಿ, ಈಗ ನೀರಾವರಿ ಭೂಮಿ ಏನ್ ಮಾಡ್ತಿರ್ತಾರಲ್ಲ, ಆಲ್ಮೋಸ್ಟ್ ಕಸ್ಟಮರ್ ಗಳಲ್ಲಿ ಸಣ್ಣ ಟ್ರ್ಯಾಕ್ಟರ್ ತುಂಬಾ ಯೂಸ್ ಮಾಡ್ತಿರ್ತಾರೆ. ಒಂದ್ ಎತ್ತು ತೆಗಿಯೋದು ಸಣ್ಣ ಟ್ರ್ಯಾಕ್ಟರ್ ಹಾಕ್ಬಿಡೋದು. ಈಗ ನೀರಾವರಿ ಬಂದಲ್ಲೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಚಿಕ್ಕ ಟ್ರ್ಯಾಕ್ಟರ್ ಪ್ರತಿಯೊಬ್ಬರ ಮನೆಗಳಲ್ಲೂ ಇದೆ. ಈಗ ನಮ್ ಬಯಲುಸೀಮೆ ಆಗಿರ್ಬೋದು, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಎಲ್ಲಾ ಕಡೆನೂ ಇದೆ ಸಣ್ಣ ಟ್ರ್ಯಾಕ್ಟರ್. ಅವ್ರಿಗೆ ಅಂತ ಸ್ಪೆಷಲ್ ಆಗಿ ಮಾಡಿಫೈಡ್ ಆಗಿರೋದು. ಯಾವ ಮಾಡಲ್ ಸರ್? ಏನಂತಾರೆ ಸರ್ ಇದು ಆಕ್ಚುಲಿ ಅಡ್ಜಸ್ಟಬಲ್ ಕಲ್ಟಿವೇಟರ್ 20 ಅಂತ ಹೇಳ್ತಾರೆ ಸರ್ ಇದು. ಓಕೆನಾ, ಇದ್ರಲ್ಲಿ ನೀವು ಅಡ್ಜಸ್ಟಬಲ್ ಕಲ್ಟಿವೇಟರ್ ಕೂಡ ಮಾಡ್ಕೋಬಹುದು. ಟೋಟಲ್ 5 lakhs ಬರುತ್ತೆ. ನೆಕ್ಸ್ಟ್ ನೀವು ಇದರಲ್ಲಿ ಕಲ್ಟಿವೇಟರ್ ಕೂಡ ಹಾಕೋಬಹುದು. ಹಾಗೆ ಸಾಲ್ ಬಿಡ್ಲಿಕ್ಕೆ ರೆಂಟಿ ಕೂಡ ಫಿಕ್ಸ್ ಮಾಡ್ಕೋಬಹುದು. ನೀವು ನೋಡಿರ್ಬೋದು ಸರ್, ಆಲ್ರೆಡಿ ನಾನು ಡೆಮೋ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಇದನ್ನ. ನಾ ಇದಕ್ಕೆ ಆಲ್ರೆಡಿ ಈಗ ರೆಂಟಿ ಕೂರಿಸಿದ್ದೀನಿ. ಸಾಲ್ ಬಿಡ್ತಾರೆ ಅಂತಾರೆ. ಆಲ್ಮೋಸ್ಟ್ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಾಲ್ ಬಿಡ್ತಾರೆ ನೋಡಿ ಸರ್. ಈಗ ಈರುಳ್ಳಿಗಾಗಿರ್ಬೋದು, ಕಬ್ಬಿಗಾಗಿರ್ಬೋದು, ನೀರು ಮೆಕ್ಕೆಜೋಳಕ್ಕೆ ಸಾಲ್ ಬಿಡೋದಾಗಿರ್ಬೋದು, ಇದೇನಿದೆಯಲ್ಲ ಸಾಲ್ ಬಿಡ್ಲಿಕ್ಕೆ ಕೂಡ ಇದು ಯೂಸ್ ಆಗುತ್ತೆ. ಇದೇ ರೀತಿ ಈ ರೀತಿ ಕಲ್ಟಿವೇಟರ್ ಕೂಡ ಹಾಕೊಂಡು ಕೂಡ ಕಲ್ಟಿವೇಟರ್ ಕೂಡ ಮಾಡ್ಕೋಬಹುದು. ಅಂದ್ರೆ ಚಿಕ್ಕ ಟ್ರ್ಯಾಕ್ಟರ್ ಗೆ ಯಾವ ತರ ಟೂ ಇನ್ ಒನ್ ಪರ್ಪಸ್. ಈಗ ಆಲ್ಮೋಸ್ಟ್ ಇದನ್ನ ಕಬ್ಬಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಈಗ ಕಬ್ಬಿನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಕಬ್ಬಿನ ಸೀಸನ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಅನ್ಕೋತೀನಿ ನಾನು. ಆಲ್ರೆಡಿ ಡಿಸೆಂಬರ್ ಕಬ್ಬು ಕಟಾವಾಗಿ ಸ್ಟಾರ್ಟ್ ಆಗಿದೆ ಇದು ಆಲ್ರೆಡಿ. ಈಗ ಇದು ಯೂಸ್ ಮಾಡ್ತಿದ್ದಾರೆ. ತುಂಬಾ ಡಿಮ್ಯಾಂಡ್ ಇದೆ, ರೈತರಿಗೆ ಡಿಮ್ಯಾಂಡ್ ಇದೆ ಸರ್. ಈ ಮಾಡೆಲ್ ಡಿಮ್ಯಾಂಡ್ ಇದೆ ಸ್ವಲ್ಪ. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಕಬ್ಬು ಕಟಾವ್ ಮಾಡಿರ್ತಾರೆ, ಇದು ಸ್ಟಬ್ಲರ್ ಅಂತಾರೆ ಸರ್. ಶುಗರ್ ಕೇನ್ ಸ್ಟಬ್ಲರ್ ಶೇವರ್ ಅಂತ ಹೇಳ್ತಾರೆ ಇದನ್ನ. ಸರ್ ಇದು ಬಂದ್ಬಿಟ್ಟು ಆಕ್ಚುಲಿ ಈಗ ಮೊದಲಿಂದ ಏನ್ ಮಾಡ್ತಾರೆ, ಕಬ್ಬು ಕಟಾವ್ ಆದ ತಕ್ಷಣ ಮತ್ತೆ ಒಂದು 10 ಜನ ಆಳ್ ಬಿಟ್ಬಿಟ್ಟು ಅದನ್ನ ಕೋರಿ ಕಡಿಸ್ತಾರೆ ಸರ್. ಕಡಿಬೇಕಾದ್ರೆ ಹೈಟ್ ಕಟ್ ಮಾಡಿರ್ತಾರೆ ಸ್ವಲ್ಪ, ಅದನ್ನ ಮತ್ತೆ ಆಳ್ಬಿಟ್ಟು ಕಡಿಸ್ತಾರೆ. ಆಳ್ಬಿಟ್ಟು ಕಡಿಸೋ ಅವಶ್ಯಕತೆ ಏನಿದೆ ಸರ್ ಇದರಲ್ಲಿ? ಈ ಸ್ಟಬ್ಲರ್ ಇಂದ ಆಳ್ಬಿಡೋ ಅವಶ್ಯಕತೆ ಇಲ್ಲ. ಒಳಗಡೆ ಕಟ್ ಆಗುತ್ತೆ. ಇದೇ ಏನಾಗುತ್ತೆ ಅಂದ್ರೆ ನೀವು ಸಾಲಿ ಬಿಟ್ಕೊಂಡು ಹೋದ್ರೆ ಸಾಕು, ಪೂರ್ತಿ ನೆಲ ಸಮೇತ ಕಟ್ ಮಾಡುತ್ತೆ. ಮತ್ತೆ ಸೈಡ್ ಕೂಡ ನಿಮಗೆ ಮಣ್ಣು ಏರ್ಸುತ್ತೆ ಸರ್. ಸೈಡ್ ಕೂಡ ಇಲ್ಲಿ ರೆಂಟಿ ಸಿಸ್ಟಮ್ ಬರುತ್ತೆ. ಇದಕ್ಕೆ ಮಣ್ಣು ಏರ್ಸುತ್ತೆ. ನೀರ್ ಬಿಡ್ಲಿಕ್ಕೆ ಆಗಿರ್ಬೋದು, ಮಣ್ಣು ಹದ ಆಗಿರ್ಬೋದು, ಪೂರ್ತಿ ಸ್ವಾಗಿ ಸಮೇತ ಕ್ಲೀನ್ ಮಾಡ್ಕೊಂತು ಕಬ್ಬು ಅದನ್ನ ಕೂಡ ಕಟ್ ಮಾಡ್ತಾ
ಕ್ಲೀನ್ ಮಾಡುತ್ತೆ. ಅದಕ್ಕೆ ಸ್ಟಬ್ಲರ್ ಅಂತ ಹೇಳ್ತಾರೆ ಸರ್. ಇದು ಕೂಡ ಸದ್ಯಕ್ಕೆ ಶುಗರ್ ಕಿನ್ ಕಸ್ಟಮರ್ ಅಂದ್ರೆ ಕಬ್ಬು ಬೆಳೆಗಾರರಿಗೆ ತುಂಬಾ ಸೂಕ್ತ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್. ಇದನ್ನ ನಾವು ಮೇಲ್ಗಡೆ ಯಾವ ತರ ಸರ್ ಎಲ್ಲ ಸರ್ ಸದ್ಯಕ್ಕೆ ಬಂದ್ಬಿಟ್ಟು ಗೇರ್ ಬಾಕ್ಸ್ ಬರುತ್ತೆ ಇಲ್ಲಿ. ಓಕೆನಾ, ಮಡಿಸ್ಬಿಟ್ಟು ಗೇರ್ ಬಾಕ್ಸ್ ಬರುತ್ತೆ ಇಲ್ಲಿ. ಡೈರೆಕ್ಟ್ ಪಿಟಿ ಅಟ್ಯಾಚ್ ಬರುತ್ತೆ. ಪಿಟಿ ಅಟ್ಯಾಚ್ ಅಂದ್ರೆ ನಿಮ್ಗೆ ರಿಲೇಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಡ್ಯಾಮೇಜ್ ಏನು ಮಾಡೋದಿಲ್ಲ ಬೆಳೆಗೆ. ನೀವು ಕಡಿಯೋದ್ರಿಂದ ಆಳ್ ಸಮಸ್ಯೆ ಜಾಸ್ತಿ ಇದೆ ಈಗ. ಆಳ್ ಬಿಡೋದ್ರಿಂದ ಮಷಿನ್ ಹಚ್ಚಿದ್ರೆ ಸಾಕು. ನಿಮ್ಗೆ ಅಲ್ಲ ಟ್ರಾಕ್ಟರ್ ಇರುತ್ತೆ, ಟ್ರಾಕ್ಟರ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಸಾಕು. ಇದನ್ನ ಈಸಿ ಅಲ್ವಾ, ಈಸಿ ಕೆಲಸ ಮಾಡುತ್ತೆ. ನಿಮ್ಗೆ 2 ಕೆಲಸ ಮಾಡುತ್ತೆ ಆಕ್ಚುಲಿ. ಇದು ಒಂದು ಕಬ್ಬು ಕಟಾವ್ ಕೂಡ ಮಾಡುತ್ತೆ, ಹಾಗೆ ಕೂಡ ನೆಲ ನಿಮ್ಗೆ ಹಟ್ಟಿ ರೆಂಟಿ ಕೆಲಸನೂ ಕೂಡ ಮಾಡುತ್ತೆ. ಬಾಡಿಗೆ ಮೂಲಕ ಇದು ಮಾಡ್ಕೋಬಹುದಲ್ವಾ? ಬಾಡಿಗೆನೂ ಮಾಡ್ಕೋಬಹುದು, ಮನೆ ಕೆಲಸ ಮನೆದು ಮಾಡ್ಕೋಬಹುದು ಸರ್. ಇನ್ನೊಂದು ಸರ್, ಇದು ರಿವರ್ಸ್ ಫಾರ್ವರ್ಡ್ ರೂಟೋವೇಟರ್. ಹೆಂಗ್ ಸರ್ ಇದನ್ನು, ಏನ್ ಕತೆ ಸರ್? ಇದು ರಿವರ್ಸ್ ಫಾರ್ವರ್ಡ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಒಂದ್ ಸೈಡ್ ಜೋಡಿಸೋದ್ರಿಂದ ರೂಟೋವೇಟರ್ ನಾರ್ಮಲ್ ರೂಟೋವೇಟರ್ ಆಗುತ್ತೆ. ಹೌದು, ಓಕೆನಾ, ಮಣ್ಣು ಹದ ಮಾಡುತ್ತೆ. ಇದನ್ನೇ ನಾವು ಏನ್ ಮಾಡಬಹುದು, ಈ ರೀತಿನೂ ಫಿಟ್ಟಿಂಗ್ ಮಾಡಬಹುದು. ಈ ಸೈಡ್ ಕೂಡ ಫಿಟ್ಟಿಂಗ್ ಮಾಡ್ಕೋಬಹುದು. ಈ ಕಡೆನೂ ಮಾಡ್ಕೋಬಹುದು, ಈ ಕಡೆ ಮಾಡ್ಕೊಂಡಾಗ ಈ ಕಡೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಮಣ್ಣನ್ನ ರೋಟೋವೇಟರ್ ಹೊಡ್ಕೊಂಡು ಸೈಡ್ ಸರಿಸುತ್ತೆ, ಅಂದ್ರೆ ಬೋದ್ ಮಾಡುತ್ತೆ. ಓಕೆನಾ, ಇದೇ ರಿವರ್ಸ್ ಹಾಕೊಂಡಾಗ ಬೋದ್ ಮಾಡುತ್ತೆ. 2 ಕೆಲಸ ಮಾಡುತ್ತೆ. ವಿತ್ ರೋಟಾವೇಟರ್ ಆಗುತ್ತೆ, ವಿತ್ ಮಣ್ಣು ಕೂಡ ಸರಿಸುತ್ತೆ. ಇದರಲ್ಲಿ 2 ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಹೌದು ಸರ್. ಆಕ್ಚುಲಿ ಕಸ್ಟಮರ್ ಗೆ ಒಂದ್ ಮಷಿನ್ ತಗೋತಿದ್ರೆ ಒಂದೇ ಮಷಿನ್ ವಹಿವಾಡ್ಸಾರೋದು, ಅದ್ರಲ್ಲಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೇಕು ಅವ್ರು ಕಸ್ಟಮರ್ಸ್ ಗೆ. ಆ ರೀತಿ ಪ್ರಾಡಕ್ಟ್ ನಮ್ ಕಡೆ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಬಂದವ್ರಿಗೆ ಇರುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಕ್ವಾಲಿಟಿ ರೇಟ್ ವೈಸ್ ಯಾವ ತರ ಇದೆ ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡಿ. ಕರ್ನಾಟಕ ರೈತ ಬಾಂಧವರಿಗೆ ಶ್ರೀರಾಮ್ ಅಗ್ರೋಟೆಕ್ ಅನ್ನೋದು ಯಾವ ರೀತಿ ಬ್ರ್ಯಾಂಡ್, ಯಾವ ರೀತಿ ಕ್ವಾಲಿಟಿನ ಕಸ್ಟಮರ್ ಕೊಡ್ತಾ ಇದೆ ಅನ್ನೋದು ಆಲ್ರೆಡಿ ನಮ್ ರೈತರಿಗೆ ಗೊತ್ತಿದೆ. ನಮ್ ಶ್ರೀರಾಮ್ ಅಗ್ರೋಟೆಕ್ ಅನ್ನ ಹೆಸರೇ ಹೇಳುತ್ತೆ. ಆಸ್ ಅ ಕ್ವಾಲಿಟಿ ಬಿಲ್ಡ್ ಪ್ರಾಡಕ್ಟ್ ನಾವು ಮೇನ್ ಸ್ಟಾರ್ಟ್ ಮಾಡ್ತೀವಿ. ಕಸ್ಟಮರ್ ಗೆ ಮೇನ್ ನಾವು ಕ್ವಾಲಿಟಿನೇ ಪ್ರಪೋಸ್ ಕೊಡೋದು ನಾವು ಮೇನ್. ಯಾಕಂದ್ರೆ ಕಸ್ಟಮರ್ ಗೆ ಸರ್ ನೋಡಿ, ತಗೊಂಡು 1 ವರ್ಷ 2 ವರ್ಷ ಯೂಸ್ ಮಾಡಿದ್ಮೇಲೆ ನನ್ನ ಹೆಸರು ನೆನಪಿರ್ತಾ ಗೊತ್ತಿಲ್ಲ, ಇನ್ ಎಲ್ಲಿ ತಗೊಂಬಂದಿನಿ ಅಂದ್ರೆ ಶ್ರೀರಾಮ್ ಅಗ್ರೋಟೆಕ್ ಮಟೀರಿಯಲ್ ತಗೊಂಬಂದಿನಪ್ಪ, ಇನ್ನಾದ್ರೂ ಯೂಸ್ ಮಾಡ್ತಾ ಇದೀನಿ ಅಂತ ನನ್ನ ರೈತರು ಹೇಳ್ತಾರೆ ಸರ್. ನನಗೆ ಅದು ನನಗೆ ಇಂಪಾರ್ಟೆಂಟ್. ಕಸ್ಟಮರ್ ನನಗೆ ಒಬ್ರು ತಗೊಂಡೋಗೋದಿಲ್ಲ, ಆ ಕ್ವಾಲಿಟಿ ನೋಡ್ಕೊಂಡು ಇನ್ನೊಬ್ರು ಜನ ಬರ್ಬೇಕು ನನಗೆ. ಅದಕ್ಕೋಸ್ಕರ ನಾನು ಕಸ್ಟಮರ್ ಗೆ ಬೆಸ್ಟ್ ಕ್ವಾಲಿಟಿನಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಮಷಿನ್. ಆಕ್ಚುಲಿ 42 HP ಕಲ್ಟಿವೇಟರ್ ಸರ್. ಇದು ಮಾರ್ಕೆಟ್ ಅಲ್ಲಿ ಇದೇ ಕಲ್ಟಿವೇಟರ್ ನ 50,000 ರೂಪಾಯಿಗೆಲ್ಲ ಮಾರ್ತಿದ್ದಾರೆ ಸರ್. ಸರ್ ನನ್ನ ಕಡೆ ಬಂದ್ಬಿಟ್ಟು ಇದೇ 42 HP ಕಲ್ಟಿವೇಟರ್ 9 lakhs ಕಲ್ಟಿವೇಟರ್ಸ್ ಏನಿದೆ 38,000 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ. 38,000 ಸ್ಟಾರ್ಟ್ ಆಗ್ತಿದೆ ಸರ್ ನನ್ನ ಹತ್ರ ಇದು. ಓಕೆನಾ ಸರ್? ನೆಕ್ಸ್ಟ್ ಇದು ಮಿನಿ ಕಲ್ಟಿವೇಟರ್ ಅಂತ ಹೇಳಿದ್ನಲ್ಲ, ಮಿನಿ ಅಡ್ಜಸ್ಟಬಲ್ ರೆಂಟೇಬಲ್ ಕಲ್ಟಿವೇಟರ್ ಅಂತ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ಸದ್ಯಕ್ಕೆ ಸರ್ ಇದು 2 in 1 ಪರ್ಪಸ್ ಇದೆ. ಓಕೆನಾ, ಇದನ್ನ ಸಿಂಗಲ್ ಬೇಸ್ ಅಲ್ಲಿ ತಗೋತಿದ್ದೀನಿ. ಡಬಲ್ ಬೇಸ್ ಅಂದ್ರೆ ಡಬಲ್ ಸಿಂಗಲ್ ಅಂತ 2 ಇದೆ ಸರ್ ಇದರಲ್ಲಿ. ಓಕೆನಾ, ಡಬಲ್ ತಗೋತೀನಿ ಪೂರ್ತಿ 2 ಅಡ್ಜಸ್ಟ್ಮೆಂಟ್ ಸೆಟ್ ತಗೋತೀನಿ ಅಂದ್ರೆ 38,000 ರೂಪಾಯಿ ಇದು ಸಿಗ್ತಾ ಇದೆ. ಸಿಂಗಲ್ ತಗೋತೀನಿ ಅಂದ್ರೆ 34,000 ರೂಪಾಯಿ ಸಿಗ್ತಾ ಇದೆ. ಯಾವ ತರ ಬೇಕು ಆ ತರ ಕಸ್ಟಮರ್ ಸಿಗುತ್ತೆ ಸರ್. ಇದು ಸ್ಟಬ್ಲರ್. ಆಕ್ಚುಲಿ ಇದು ನಿಮ್ಗೆ 40 HP ಟ್ರಾಕ್ಟರ್ ಗೆ ನಾವು ಕೊಡ್ತಾ ಇದೀವಿ. ಬೇಸಿಕ್ ಮಾಡಲ್ 40 HP ಟ್ರಾಕ್ಟರ್ ಯೂಸ್ ಆಗುತ್ತೆ. ಓಕೆನಾ, ಈ ಮಾಡೆಲ್ ಬಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಹತ್ರ 55,000 ಸ್ಟಾರ್ಟ್ ಆಗ್ತಿದೆ ಸರ್. 55,000 ಸ್ಟಾರ್ಟ್ ಆಗ್ತಿದೆ. ಈ ಕಸ್ಟಮರ್ ನ ಆಲ್ಮೋಸ್ಟ್ ಇಂತಕೊಂಡು ಬಾಡಿಗೆ ಹೊಡೋರು ಜಾಸ್ತಿ ಜನ ಸರ್. ಬಾಡಿಗೆ ಜಾಸ್ತಿ ಮಾಡ್ತಿದ್ದಾರೆ. ಹೊಸ ಮಾಡಲು. ಓಕೆನಾ, 2 in 1 ಪರ್ಪಸ್ ಕೆಲಸ ಮಾಡುತ್ತೆ. 55,000 ಕೇವಲ 55,000 ಸ್ಟಾರ್ಟ್ ಆಗುತ್ತೆ ಸರ್ ಇದು. ಸರ್ ಸದ್ಯಕ್ಕೆ 2 in 1 ರಿವರ್ಸ್ ಫಾರ್ವರ್ಡ್ ರೂಟೋವೇಟರ್ ಮಾರ್ಕೆಟ್ ಅಲ್ಲಿ ತುಂಬಾ ನೀಡ್ ಇದೆ ಸರ್. ಇದು ಆಲ್ಮೋಸ್ಟ್ ನಮ್ಮ ಕಪ್ಪು ಜಮೀನ್ ಏನಿರುತ್ತೆ ಸರ್, ಎರೆಹೊಲಕ್ಕೆ ಪರ್ಫೆಕ್ಟ್ ಮಾಡೋದು. ಓಕೆನಾ, ನಮ್ಮ ಮಸಾರಿ ರೆಫರ್ ಮಾಡೋದಿಲ್ಲ, ಬಟ್ ಎರೆಹೊಲಕ್ಕೆ ಆಲ್ಮೋಸ್ಟ್ ಯಾವ ಭಾಗ ಅಂತ ಹೇಳಿದ್ರೆ ನಿಮ್ಮ ವಿಜಯಪುರ ಭಾಗದಲ್ಲಿ ಆಗಿರೋ ಹೊಸೂರು, ಬಾಗಲಕೋಟೆ ಭಾಗ, ಕಲಬುರಗಿ ಭಾಗ, ಬೀದರ್ದಲ್ಲಿ ಎರೆ ಜಮೀನ್ ಜಾಸ್ತಿ ಇದೆ ಸರ್. ಅಲ್ಲಿರೋರಿಗೆ ಕಬ್ಬು ಹಾಕ್ತಾರೆ. ಈ ಕಡೆ ಗೋಕಾಕ್ ಭಾಗದಲ್ಲಿ ಎರೆ ಭೂಮಿ ಜಾಸ್ತಿ ಇದೆ. ಬೆಳಗಾಂ ಭಾಗ ಆಗಿರ್ಬೋದು, ಈ ಕಡೆ ನಮ್ ಕಲ್ಗಡಿ ಭಾಗ ಆಗಿರ್ಬೋದು, ಈ ಕಡೆ ಎರೆ ಭೂಮಿ ಜಾಸ್ತಿ ಇದೆ. ಅವ್ರು ಜಾಸ್ತಿ ಜನ ಯೂಸ್ ಮಾಡ್ತಾರೆ ಸರ್ ಇದನ್ನ. ಓಕೆನಾ, ಆಲ್ಮೋಸ್ಟ್ ನಮ್ ಕಡೆ ಇನ್ನಾದ್ರು ಕೂಡ 3 ಫೂಟಿನ ಸಾಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಅವ್ರಿಗೆ ಬೆಸ್ಟ್ ಪ್ರಾಡಕ್ಟ್. ಇದನ್ನ ನಾವು ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತಿರೋದು 59,000 ಸ್ಟಾರ್ಟ್ ಮಾಡ್ತಾ ಇದೀವಿ. 59,000 ಸರ್ ಇದು. ಕ್ವಾಲಿಟಿ ಗುಣಮಟ್ಟ ಯಾವ ತರ ಸರ್? ಕ್ವಾಲಿಟಿ ನಮ್ ಕಡೆ ಬೆಸ್ಟ್ ಕ್ವಾಲಿಟಿ ಇರುತ್ತೆ, ವಾರಂಟೆಡ್ ಪ್ರಾಡಕ್ಟ್ ಇರುತ್ತೆ ಸರ್. ಏನ್ ತೊಂದ್ರೆ ಇಲ್ಲ ಅಲ್ವಾ ಸರ್? ನಿಮ್ಗೆ ಅದ್ರ ವಾರಂಟೆಡ್ ಸಿಗುತ್ತೆ. ಓಕೆನಾ, ಮೆಟೀರಿಯಲ್ ಯಾವ್ದು ತಗೊಂಡೋಗಿ ನಿಮಗೆ 15 ದಿನದಲ್ಲಿ ಏನಾರು ಆದ್ರೂ ಕೂಡ ವಾರಂಟಿ ಕ್ಲೇಮ್ ಮಾಡ್ಕೋಬಹುದು ನೀವು. ಓಕೆನಾ, ಸದ್ಯಕ್ಕೆ ಕಸ್ಟಮರ್ ಗೆ ನಿಮ್ಗೆ ಗೇರ್ ಬಾಕ್ಸ್ ಅಲ್ಲಿ ಏನಿರುತ್ತಲ್ಲ, ಗೇರ್ ಬಾಕ್ಸ್ ಅಲ್ಲಿ ಏನಿದೆ ಒಳಗಡೆ ಗೇರ್ ಏನಾದ್ರು ಕಟ್ ಆದ್ರೆ, ಒಳಗಡೆ ಗೇರ್ ಏನಾದ್ರು ಡ್ಯಾಮೇಜ್ ಬಂದ್ರು, ಗೇರ್ ಕಟ್ ಆಗಿದೆ ಅಂದ್ರೆ ಕಸ್ಟಮರ್ ಗೆ ವಾರಂಟಿ ಕ್ಲೇಮ್ ಮಾಡ್ಕೋಬಹುದು ಸರ್ ಕಸ್ಟಮರ್. ಗೇರ್ ಮಾಡೆಲ್ ಗಳಲ್ಲಿ ಉಳ್ಕಿದ ಯಾವ್ದೇ ಕೂಡ ಇಂಪ್ಲಿಮೆಂಟ್ಸ್ ಕೂಡ ಆ ರೀತಿ ಏನಾಗೋದಿಲ್ಲ. ಕಸ್ಟಮರ್ ಹೇಳಿತ್ತು ನಮ್ಮ ಕಂಪ್ನಿ ಇದ್ದೇ ಇರುತ್ತೆ ಅವ್ರ ಸಹಾಯಕ್ಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.